ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ವೆಂಕಟರಮಣ ಹೆಗಡೆ, ವೇದ ಆರೋಗ್ಯ ಕೇಂದ್ರ, ನಿಸರ್ಗ ಮನೆ, ಶಿರಸಿ. ಆತ್ಮೀಯ ವೀಕ್ಷಕರಿಗೆ ಈ ಒಂದು ನಮ್ಮ ಸಂಚಿಕೆಗೆ ಹೃದಯಪೂರ್ವಕ ಸ್ವಾಗತವನ್ನು ಹೇಳ್ತಾ, ಆರೋಗ್ಯ ಹೌದು, ಆರೋಗ್ಯ ಒಂದು ಇಲ್ಲ ಅಂದ್ರೆ ಯಾವ ಸಾಧನೆಯನ್ನು ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆರೋಗ್ಯವನ್ನು ಕಾಪಾಡಿಕೊಳ್ಳೋದು ಬಹಳ ಮುಖ್ಯ. ಫ್ಯಾಟಿ ಲಿವರ್ ಅನೇಕರನ್ನ ಇವತ್ತು ಕಾಡ್ತಾ ಇದೆ. ಯಾರಿಗೆ ಸ್ಕ್ಯಾನಿಂಗ್ ಮಾಡಿದ್ರು ಕೂಡ 150 ಜನರಿಗೆ ಫ್ಯಾಟಿ ಲಿವರ್ ಕಂಡು ಬರ್ತಾ ಇದೆ. ಹಾಗಾದ್ರೆ ಫ್ಯಾಟಿ ಲಿವರ್ಗೆ ಫ್ಯಾಟ್ ಕಾರಣನ ಎಲ್ಲರೂ ಹಾಗೆ ಅನ್ಕೊಂಡಿದ್ದಾರೆ. ಕೊಬ್ಬಿನಿಂದ ಕೊಬ್ಬು ಬರೋದಲ್ಲ. ಕುರಿ ಹುಲ್ಲನ್ನ ತಿನ್ನುತ್ತೆ, ಆದ್ರೆ ಕುರಿಯ ಮಾಂಸದಲ್ಲಿ, ಕುರಿಯ ಹಾಲಿನಲ್ಲಿ ಫ್ಯಾಟ್ ಇರುತ್ತೆ. ಹೇಗಂದ್ರೆ ಆ ಹುಲ್ಲಿನಲ್ಲಿರುವಂತಹ, ಸೊಪ್ಪಿನಲ್ಲಿರುವಂತಹ ಕಾರ್ಬೋಹೈಡ್ರೇಟ್ ಅಂಶವನ್ನ ಲಿವರು ಫ್ಯಾಟ್ ಆಗಿ ಕನ್ವರ್ಟ್ ಮಾಡುತ್ತೆ. ಅದೇ ತರ ನಾವು ತಿನ್ನುವಂತಹ ಅಕ್ಕಿ, ರಾಗಿ, ಜೋಳ, ಗೋಧಿ ಇದೆಲ್ಲವೂ ಕೂಡ ಹೆಚ್ಚಾದಂಥದ್ದು. ಒಂದು ಚಪಾತಿಯನ್ನು ತಿಂದ್ರೆ ದೇಹ ಅದನ್ನ ಅಂದ್ರೆ ನಮಗೆ ಬೇಕಾದಂತಹ ಪೋಷಕಾಂಶವಾಗಿ ಪರಿವರ್ತಿಸಿ ಶಕ್ತಿಯನ್ನಾಗಿ ಮಾರ್ಪಡಿಸುತ್ತೆ. ಆದ್ರೆ ಎರಡನೇ ಚಪಾತಿ ಸ್ಟೋರ್ ಆಗತ್ತೆ ನಾಳೆ ಬೇಕು ಅಂತ ಹೇಳಿ. ಸೊ ಆ ಲಿವರ್ ಕೆಲಸ ಅದೇ, ಹೆಚ್ಚಾದಂತ ಆಹಾರವನ್ನ ಸ್ಟೋರ್ ಮಾಡುತ್ತೆ ಫ್ಯಾಟ್ ರೂಪದಲ್ಲಿ. ಸೊ ಹಾಗಾಗಿ ಲಿವರ್ನಲ್ಲೇ ಫಸ್ಟ್ ಸ್ಟೋರ್ ಆಗ್ಲಿಕ್ಕೆ ಶುರು ಆಗ್ಬಿಡುತ್ತೆ, ಅದೇ ಫ್ಯಾಟಿ ಲಿವರ್. ಸೊ ಫ್ಯಾಟಿ ಲಿವರ್ ಆದ್ರೆ ಮುಂದೆ ತೊಂದರೆಗಳು ಉಂಟಾಗ್ತಾ ಬರುತ್ತೆ. ಹಾಗಾಗಿ ಮೊದಲನೇದಾಗಿ ಕಾರ್ಬೋಹೈಡ್ರೇಟ್ ಅಂಶವನ್ನು ನಾವು ಕಡಿಮೆ ಮಾಡಬೇಕು. ನಮ್ಮ ಆಹಾರದಲ್ಲಿ ಕಾರ್ಬೋಹೈಡ್ರೇಟ್ ಪ್ರಮಾಣವನ್ನು ಕಡಿಮೆ ಮಾಡೋದು ಬಹಳ ಮುಖ್ಯ ಆತ್ಮೀಯರೇ. ಕಾರ್ಬೋಹೈಡ್ರೇಟ್ ಅನ್ನ ಕಡಿಮೆ ಮಾಡಿ ಖಂಡಿತವಾಗಿ ನಿಮಗೆ ಸಹಾಯ ಆಗುತ್ತೆ. ಅನ್ನ, ಚಪಾತಿ, ರಾಗಿ, ಜೋಳ ಇವುಗಳನ್ನ ಕಡಿಮೆ ಮಾಡಿ ಇದರ ಬದಲಿಗೆ ಏನ್ ತಿನ್ನೋದು ಅನ್ನೋದು ಪ್ರಶ್ನೆ ಬರುತ್ತೆ. ನೀವು ಬೇಕಾದಷ್ಟು ತರಕಾರಿ ತಿನ್ಬಹುದು. ನಾನ್ ವೆಜಿಟೇರಿಯನ್ಸ್ ಆದರೆ ಬೇಯಿಸಿದಂತಹ ಚಿಕನ್, ಮಟನ್, ಫಿಶ್, ಎಗ್ಗು ತಿನ್ಬಹುದು, ಬೇಯಿಸಿದ್ದು, ಫ್ರೈ ಮಾಡಿದಲ್ಲ. ಇನ್ನು ಸಸ್ಯಾಹಾರಿಗಳಿಗೆ ಗೋಡಂಬಿ, ಬಾದಾಮಿ, ಪಿಸ್ತಾ, ವಾಲ್ನಟ್, ಬಡವರ ಬಾದಾಮಿ, ಶೇಂಗಾ, ಕಡಲೆಕಾಯಿ ಬೀಜ ಇದನ್ನ ಸಾಕಷ್ಟು ತಿನ್ಬಹುದು. ಬೇಯಿಸಿ ತಿನ್ಬಹುದು, ರೋಸ್ಟ್ ಮಾಡಿ ತಿನ್ಬಹುದು, ನೀರಲ್ಲಿ ನೆನೆಸಿ ತಿನ್ಬಹುದು. ಹಾಗೇನೆ ತುಪ್ಪ, ಬೆಣ್ಣೆ, ಮೊಸರು, ಮಜ್ಜಿಗೆ ಒಳ್ಳೆಯ ಫ್ಯಾಟ್, ಮುಳ್ಳನ್ನು ಮುಳ್ಳಿನಿಂದಲೇ ತೆಗಿಬೇಕು. ಸೊ ಹಾಗಾಗಿ ಫ್ಯಾಟಿ ಲಿವರ್ ಹೋಗ್ಲಿಕ್ಕೆ ಒಳ್ಳೆಯ ಫ್ಯಾಟ್ ಅನ್ನ ನಾವು ಉಪಯೋಗಿಸ್ಬೇಕು. ಸೊ ಒಳ್ಳೆಯ ಕೊಬ್ಬಿನಿಂದ ಕೆಟ್ಟ ಕೊಬ್ಬು ಹೋಗ್ಲಿಕ್ಕೆ ಸಾಧ್ಯ. ಸೊ ಹಾಗಾಗಿ ಒಳ್ಳೆಯ ಕೊಬ್ಬನ್ನು ನಾವು ಜಾಸ್ತಿ ಸೇವಿಸುವುದನ್ನ ನೆನ್ಪಿಟ್ಕೊಳ್ಬೇಕು. ಇನ್ನು ಚಕ್ಕೆ, ದಾಲ್ಚಿನ್ನಿ ಬಹಳ ಒಳ್ಳೆಯದು ಫ್ಯಾಟಿ ಲಿವರ್ ಹೋಗ್ಲಿಕ್ಕೆ. ಈ ದಾಲ್ಚಿನ್ನಿ ಪುಡಿಯನ್ನು ಮಜ್ಜಿಗೆಗೆ ಹಾಕಿ ಸೇವಿಸುವಂತ ಒಂದು ಹವ್ಯಾಸವನ್ನು ಬೆಳೆಸ್ಕೊಂಡ್ರೆ ಬಹಳ ಒಳ್ಳೇದು. ಮಜ್ಜಿಗೆನೂ ಒಳ್ಳೇದು, ಚಕ್ಕೆ ಪುಟ್ಟು ದಾಲ್ಚಿನ್ನಿ ಕೂಡ ಒಳ್ಳೇದು. ಹಾಗೆ ದಾಲ್ಚಿನ್ನಿ ಹಾಗೂ ಜೇನುತುಪ್ಪದ ಮಿಶ್ರಣ ಬಹಳ ಅದ್ಭುತವಾದ ಮಿಶ್ರಣ ಇದು. ಇದನ್ನ ಪ್ರತಿನಿತ್ಯ 1 ಚಮಚದಷ್ಟು ಎರಡನ್ನು ಮಿಶ್ರಣ ಮಾಡಿ ಸೇವಿಸೋದ್ರಿಂದಾಗಿ ಖಂಡಿತವಾಗಿ ಫ್ಯಾಟಿ ಲಿವರ್ ಕಡಿಮೆ ಆಗಲಿಕ್ಕೆ ಸಹಾಯ ಆಗುತ್ತೆ. ಹಾಗೇನೆ ಕಪ್ಪು ಮೆಣಸು ಅಥವಾ ನಾವೇನು ಕಾಳು ಮೆಣಸು ಅಂತ ಹೇಳ್ತೀವಿ. ಸೊ ಈ ಕಾಳು ಮೆಣಸನ್ನ ನಾವು ಜಾಸ್ತಿ ಉಪಯೋಗಿಸಿದ್ರೆ ನಮಗೆ ತುಂಬಾ ಅನುಕೂಲ ಆಗುತ್ತೆ. ಕಾಳು ಮೆಣಸನ್ನ ನಾವು ಮಜ್ಜಿಗೆಯಲ್ಲಿ ಹಾಕಿ ಕುಡಿಯುವಂಥದ್ದು ಅಥವಾ ಅದು ಕಷಾಯದ ರೂಪದಲ್ಲಿ ಕುಡಿಯುವಂಥದ್ದು ಮಾಡೋದ್ರಿಂದಾಗಿ ನಮಗೆ ಫ್ಯಾಟಿ ಲಿವರ್ ಕಡಿಮೆ ಆಗಲಿಕ್ಕೆ ತುಂಬಾನೇ ಅನುಕೂಲ ಆಗುತ್ತೆ. ಹಾಗಾದ್ರೆ ಫ್ಯಾಟಿ ಲಿವರ್ ಇವತ್ತು ಅನೇಕರಿಗೆ ಕಾಡ್ತಾ ಇದೆ. ಅನೇಕರನ್ನ ಫ್ಯಾಟಿ ಲಿವರ್ ಗ್ರೇಡ್ 1, ಗ್ರೇಡ್ 2, ಗ್ರೇಡ್ 3 ಆಗಿ ಆಮೇಲೆ ಸಿರೋಸಿಸ್ ಆಗುವಂತ ಚಾನ್ಸಸ್ ಇರುತ್ತೆ. ಹಾಗಾಗಿ ಗ್ರೇಡ್ 1, ಗ್ರೇಡ್ 2, ಗ್ರೇಡ್ 3 ಇದ್ದಾಗಲೇ ನಾವು ಆಹಾರದ ಬದಲಾವಣೆ ಮಾಡ್ಕೊಳ್ಳೋಣ. ಆಲ್ಕೋಹಾಲ್ ಸೇವನೆ, ಈ ಒಂದು ಕುಡಿತದ ಚಟ ಇದ್ರೆ ಕೂಡ ಫ್ಯಾಟಿ ಲಿವರ್ ಬರುವಂತ ಚಾನ್ಸಸ್ ಇರುತ್ತೆ. ಹಾಗಾಗಿ ಕುಡಿತದ ಚಟ ಇದ್ದವರು ದಯಮಾಡಿ ಅದನ್ನು ಬಿಟ್ಬಿಡಿ. ಸೊ ಅದು ಕೂಡ ಫ್ಯಾಟಿ ಲಿವರ್ಗೆ ಕಾರಣ ಆಗುತ್ತೆ. ಹಾಗಾಗಿ ಅದು ಅದ್ರ ಜೊತೆಯಲ್ಲಿ ಕಾರ್ಬೋಹೈಡ್ರೇಟ್ ಅಂಶ, ಇವತ್ತು ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ತುಂಬಾ ಜನರಿಗೆ ಬರ್ತಾ ಇದೆ. ಹಾಗಾಗಿ ಕಾರ್ಬೋಹೈಡ್ರೇಟ್ ಅಂಶವನ್ನು ಕಡಿಮೆ ಮಾಡಿ ತರಕಾರಿ, ಬೇಯಿಸಿದ ತರಕಾರಿ, ಬೇರೆ ಬೇರೆ ರೀತಿ ಪಲ್ಯಗಳು, ಸೂಪ್ಗಳು, ಹಸಿ ತರಕಾರಿ ಸಲಾಡ್ಗಳು, ಮೊಳಕೆ ಕಾಳುಗಳು ಇವುಗಳನ್ನ ರುಚಿಕರವಾಗಿ ಮಾಡಿ, ಬೇರೆ ಬೇರೆ ರೀತಿಯಲ್ಲಿ ಮಾಡಿ, ಹಣ್ಣುಗಳು ಇವುಗಳನ್ನ ಜಾಸ್ತಿ ತಿನ್ನೋದ್ರಿಂದಾಗಿ ಖಂಡಿತವಾಗಿ ಫ್ಯಾಟಿ ಲಿವರ್ನ ಕಡಿಮೆ ಮಾಡ್ಕೊಳ್ಬಹುದು ಅನ್ನುವಂಥ ಸಂದೇಶವನ್ನು ಕೊಡ್ತಾ, ಫ್ರೀ ಆನ್ಲೈನ್ ಕನ್ಸಲ್ಟೇಷನ್ಗೆ ನಿಮಗೆ ಕೆಳಗಡೆ ಬರ್ತಾ ಇರುವಂಥ ನಂಬರ್ಗೆ ತಾವು ಮಿಸ್ಡ್ ಕಾಲ್ ಕೊಟ್ಟರೆ ನಮ್ಮ ಡಾಕ್ಟರ್ಸೇ ತಮಗೆ ಕರೆ ಮಾಡ್ತಾರೆ. ವೈದ್ಯರೊಂದಿಗೆ ಮಾತನಾಡಿ ನಿಮಗೆ ಬೇಕಾದಂಥ ಆಹಾರ ಔಷಧಿಯನ್ನು ಮನೆಗೆ ತರಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ಎಲ್ರಿಗೂ ನಮಸ್ಕಾರ.